ಬಾಲನಿತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಮೀನಾ. ನಿತ್ಯಾನಂದರಿಗೆ ಲೈಂಗಿಕ ಸಾಮರ್ಥ್ಯ ಇಲ್ವೇ ಇಲ್ವಾ? ಹಾಗಾದ್ರೆ ಸ್ವಾಮಿಗಳು ರೇಪ್ ಮಾಡಿದ್ದು ಸುಳ್ಳ? ಪದೇ ಪದೇ ಲೈಂಗಿಕ ಶಕ್ತಿಯ ಪ್ರಸ್ತಾಪವಾಗ್ತಿರೋದ್ಯಾಕೆ? ನಿತ್ಯಾನಂದರಿಗೆ ಇನ್ನೂ 10 ವರ್ಷ ವಯಸ್ಸ? ಇದೇ ಹೊತ್ತಿನ ವಿಶೇಷ ಬಾಲನಿತ್ಯ. ನಿತ್ಯಾನಂದ ಸ್ವಾಮಿ ಅತ್ಯಾಚಾರ ಮಾಡೋಕೆ ಸಾಧ್ಯವೇ ಇಲ್ವಂತೆ. ಯಾಕಂದ್ರೆ ನಿತ್ಯಾನಂದ ಸ್ವಾಮಿಗಳಿಗೆ ಪುರುಷತ್ವವೇ ಇಲ್ವಂತೆ. ಅಷ್ಟೇ ಅಲ್ಲ, ಸ್ವಾಮಿಗಳು ಇನ್ನೂ 10 ವರ್ಷದ ಬಾಲಕನಂತೆ. ಇದನ್ನ ಸ್ವತಃ ನಿತ್ಯಾನಂದ ಪ್ರಭುಗಳೇ ಹೇಳ್ಕೊಂಡಿದ್ದಾರೆ. ಇದನ್ನ ಸಾಬೀತುಪಡಿಸೋಕೆ ಅವರು ಒಂದು ವೈದ್ಯಕೀಯ ವರದಿಯನ್ನ ಕೂಡ ಸಾಕ್ಷಿಯನ್ನಾಗಿ ನೀಡುತ್ತಿದ್ದಾರೆ. ಬನ್ನಿ ಆ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ನಿತ್ಯಾನಂದ ಸ್ವಾಮಿಗೆ ಲೈಂಗಿಕ ಸಾಮರ್ಥ್ಯ ಇಲ್ಲವೇ ಇಲ್ವಾ? ಹಾಗಾದ್ರೆ ಸ್ವಾಮಿಗಳು ರೇಪ್ ಮಾಡಿದ್ದು ಸುಳ್ಳ? ಪದೇ ಪದೇ ನಿತ್ಯನ ಲೈಂಗಿಕ ಶಕ್ತಿಯ ಪ್ರಸ್ತಾಪವಾಗ್ತಿರೋದೇಕೆ? ನಿತ್ಯಾನಂದ ಇನ್ನು 10 ವರ್ಷದ ಬಾಲಕನ? ನಿತ್ಯಾನಂದ ಸ್ವಾಮಿಯ ಈ ಸ್ಟೋರಿ ನಿಜಕ್ಕೂ ನಿಮ್ಮನ್ನ ಬೆರಗುಗೊಳಿಸುತ್ತೆ. ಯಾಕೆಂದ್ರೆ ಭಕ್ತರು ನಿತ್ಯಾನಂದನನ್ನ ಧರ್ಮಗುರು ಅಂದ್ರು, ಆಧ್ಯಾತ್ಮ ಲೋಕದ ದಾರ್ಶನಿಕ ಅಂದ್ರು, ಸಕಲರನ್ನು ಕಾಯುವ ಯೋಗಿ ಅಂದ್ರು. ಆದ್ರೆ ಅದೇ ನಿತ್ಯಾನಂದ ಸ್ವಾಮಿಯ ಮೇಲೆ ಅತ್ಯಾಚಾರದ ಆರೋಪವನ್ನು ಮಾಡಿದವರಿದ್ದಾರೆ. ಸ್ವಾಮಿಯ ಸಿಡಿಯನ್ನ ಬಿಡುಗಡೆ ಮಾಡಿದವರು ಇದ್ದಾರೆ. ಆದ್ರೆ ಈಗ ನಿತ್ಯಾನಂದ ಸ್ವಾಮಿಯ ಇನ್ನೊಂದು ರಹಸ್ಯ ಬಯಲಾಗಿದೆ. ಸ್ವತಃ ಸ್ವಾಮಿಗಳೇ ಅದನ್ನ ಜಗಜ್ಜಾಹೀರು ಮಾಡಿದ್ದಾರೆ. ಅದೇನಂದ್ರೆ ನಿತ್ಯಾನಂದ ಸ್ವಾಮಿ ಪುರುಷನಾದ್ರೂ ಅವರಿಗೆ ಪುರುಷತ್ವವಿಲ್ಲ. ನಿತ್ಯಾನಂದ ಸ್ವಾಮಿಯ ದೇಹ ದೊಡ್ಡದಾಗಿ ಕಂಡರೂ ಇನ್ನು 10 ವರ್ಷದ ಬಾಲಕನಿಗೆ ಸಮ. ಅದನ್ನ ಸ್ವತಃ ನಿತ್ಯಾನಂದ ಸ್ವಾಮಿಯೇ ತಮ್ಮ ಅಧಿಕೃತ ವೆಬ್ಸೈಟ್ ನಲ್ಲಿ ದಾಖಲಿಸಿಕೊಂಡಿದ್ದಾರೆ. ಇದಕ್ಕೆ ಆಧಾರವಾಗಿ ಅಮೆರಿಕಾದ ಮಿಚಿಗನ್ ಇನ್ಸ್ಟಿಟ್ಯೂಟ್ ಆಫ್ ಯೂರಾಲಜಿಯ ಸ್ಥಾಪಕ ಪಾಲುದಾರ ನೀಡಿರೋ ಪ್ರಮಾಣ ಪತ್ರವನ್ನು ಲಗತ್ತಿಸಿದ್ದಾರೆ. 1979ರಿಂದ ಡೆಟ್ರಾಯಿಟ್ ನಗರದಲ್ಲಿ ಯೂರಾಲಜಿಸ್ಟ್ ಆಗಿರೋದಾಗಿ ವೈದ್ಯ ರಾಬರ್ಟ್ ಟಿ ಲೊರೆಟೋ ಹೇಳಿಕೊಂಡಿದ್ದಾರೆ. ಆ ಪ್ರಮಾಣ ಪತ್ರದಲ್ಲಿರೋ ಇಂಟ್ರೆಸ್ಟಿಂಗ್ ಮಾಹಿತಿಯ ಸಂಪೂರ್ಣ ಸಾರಾಂಶ ಇಲ್ಲಿದೆ ನೋಡಿ. ನಾನು ಅಮೆರಿಕಾದ ಬೋರ್ಡ್ ಆಫ್ ಯೂರಾಲಜಿಯ ದೃಢೀಕೃತ ವೈದ್ಯನಾಗಿ 1982ರಿಂದ ಕೆಲಸ ಮಾಡುತ್ತಿದ್ದೇನೆ. ನಿಮಿರು ದೌರ್ಬಲ್ಯದ ಕುರಿತು ವಿಶೇಷ ಜ್ಞಾನವನ್ನು ಪಡೆದುಕೊಂಡಿದ್ದೇನೆ. ಈಗ ಡೆಟ್ರಾಯಿಟ್ ನ ಸೇಂಟ್ ಜಾನ್ ಹಾಸ್ಪಿಟಲ್ ನಲ್ಲಿ ಯೂರಾಲಜಿ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ನಿತ್ಯಾನಂದ ಸ್ವಾಮಿಯ ವೈದ್ಯಕೀಯ ದಾಖಲೆಗಳನ್ನ ಪರಿಶೀಲಿಸುವ ಅವಕಾಶ ಸಿಕ್ಕಿತ್ತು. ನಿತ್ಯಾನಂದ ಸ್ವಾಮಿಗೆ ಲೈಂಗಿಕವಾಗಿ ಹರಡಬಲ್ಲ ಯಾವುದೇ ಕಾಯಿಲೆ ಇರುವುದು ಕಂಡುಬಂದಿಲ್ಲ. ನಿತ್ಯಾನಂದ ಸ್ವಾಮಿಗೆ ಆತನ ವಯಸ್ಸಿಗೆ ಇರಬೇಕಾದ ಹಾರ್ಮೋನ್ಗಿಂತ ಕಡಿಮೆ ಪ್ರಮಾಣದ ಹಾರ್ಮೋನ್ ಇದೆ. ಹಾರ್ಮೋನ್ ಪ್ರಮಾಣವನ್ನ ಗಮನಿಸಿದರೆ ನಿತ್ಯಾನಂದನ ಹರೆಯ ಕೇವಲ 10ರಿಂದ 11 ವರ್ಷ ಮಾತ್ರ ಎಂದು ಹೇಳಬಹುದು. ಸ್ವಾಮಿಯ ಲೈಂಗಿಕ ಸಾಮರ್ಥ್ಯ ಅಳೆಯಲು ಕೆಲವು ಪರೀಕ್ಷೆಗಳನ್ನ ನಡೆಸಲಾಗಿದೆ. ದೈಹಿಕ ಪರೀಕ್ಷೆ, ಸಿರಮ್ ಟೆಸ್ಟೋಸ್ಟೆರೋನ್, ಲೆಚನೈಸಿಂಗ್ ಹಾರ್ಮೋನ್, ನಾಕ್ಚುರಲ್ ಪೆನೈಲ್ ಟ್ಯುಮೆಸಿನ್ ಟೆಸ್ಟಿಂಗ್ ವಿತ್ ರೆಜಿಸ್ಕ್ಯಾನ್, ಕಲರ್ ಡೋಪ್ಲರ್ ಆಫ್ ಪೆನೈಲ್ ಆರ್ಟರೀಸ್ ಆಫ್ಟರ್ ಇಂಜೆಕ್ಷನ್, ಸೆರಮ್ ಸೆಕ್ಸ್ ಹಾರ್ಮೋನ್ ಬೈಂಡಿಂಗ್ ಗ್ಲೋಬ್ಲಿನ್ ಅಂಡ್ ನ್ಯಾಚುರಲ್ ಪೆನೈಲ್ ಡೋಪ್ಲರ್ ಸ್ಟಡಿ ಪರೀಕ್ಷೆಗಳಲ್ಲಿ ಹಾರ್ಮೋನ್ ಪ್ರಮಾಣ ಅತ್ಯಂತ ಕಡಿಮೆ ಇರುವುದು ಕಂಡುಬಂದಿದೆ. ಈ ಪರೀಕ್ಷೆಗಳಿಂದಾಗಿ ನಿತ್ಯಾನಂದ ಸ್ವಾಮಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಸಲು ಬೇಕಾಗಿರುವುದಕ್ಕಿಂತ ಅತ್ಯಂತ ಕಡಿಮೆ ಪ್ರಮಾಣದ ಹಾರ್ಮೋನ್ ಇರುವುದು ಕಂಡುಬಂದಿದೆ. ಈ ಪರೀಕ್ಷೆಗಳಿಂದ ನಿತ್ಯಾನಂದ ಸ್ವಾಮಿಗೆ ಲೈಂಗಿಕ ಕ್ರಿಯೆಗೆ ಅಗತ್ಯವಾದ ನಿಮಿರು ದೌರ್ಬಲ್ಯದ ಸಮಸ್ಯೆ ಇರುವುದು ಕೂಡ ತಿಳಿದು ಬರುತ್ತೆ. ನನ್ನ ಅನುಭವದ ಆಧಾರದಲ್ಲಿ ಹೇಳಬಹುದಾದ್ರೆ ನಿತ್ಯಾನಂದ ಸ್ವಾಮಿಗೆ ಲೈಂಗಿಕ ಕ್ರಿಯೆ ನಡೆಸುವ ಸಾಮರ್ಥ್ಯ ಅಥವಾ ಬಯಕೆ ಇರುವುದು ಸಾಧ್ಯವಿಲ್ಲ. ಇದಕ್ಕೆ ಕಾರಣಗಳು ತಿಳಿಯುತ್ತಿಲ್ಲ. ಆದರೆ ಈ ಸಮಸ್ಯೆಗಳು ರಾತ್ರೋರಾತ್ರಿ ಉದ್ಭವಿಸಲು ಸಾಧ್ಯವಿಲ್ಲ. ಹಲವು ವರ್ಷಗಳಿಂದ ಈ ಪರಿಸ್ಥಿತಿ ಇರುವ ಸಾಧ್ಯತೆ ಇದೆ. ನಿತ್ಯಾನಂದ ಸ್ವಾಮಿ ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿರೋ ಮಿಸ್ ರಾವ್ ಅವರು ನೀಡಿದ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಆಕೆಯ ಸಮಸ್ಯೆ ಬಗ್ಗೆ ಯೂನಿವರ್ಸಿಟಿ ಆಫ್ ಮಿಚಿಗನ್ ಹಾಸ್ಪಿಟಲ್ನ ದಾಖಲೆಯನ್ನು ನೋಡಿದ್ದೇನೆ. ಆಕೆಗೆ 2004ರಿಂದಲೂ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಕಾಯಿಲೆ ಇದೆ. ಆಕೆಯ ಹಾಗೂ ನಿತ್ಯಾನಂದ ಸ್ವಾಮಿಯ ದಾಖಲೆಗಳನ್ನ ಗಮನಿಸಿದಾಗ ನಿತ್ಯಾನಂದ ಸ್ವಾಮಿ ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಅನ್ನೋದನ್ನ ನಂಬಲು ಸಾಧ್ಯವಿಲ್ಲ. ಅಕಸ್ಮಾತ್ ಲೈಂಗಿಕ ಸಂಪರ್ಕ ಇದ್ದರೆ ಆಕೆಯ ಕಾಯಿಲೆ ತಕ್ಷಣ ನಿತ್ಯಾನಂದ ಸ್ವಾಮಿಗೂ ಹರಡುವ ಸಾಧ್ಯತೆ ಇತ್ತು. ಹೀಗಾಗಿ ಆಕೆ ಮಾಡಿರುವ ಆರೋಪ ಸುಳ್ಳು ಎನ್ನಬಹುದು. ಇನ್ನು ಸ್ವಾಮಿಯ ದಾಖಲೆಗಳನ್ನ ಗಮನಿಸಿದರೆ ಅವರಲ್ಲಿ ಲೈಂಗಿಕ ಅಸಮರ್ಥತೆ ಇರುವುದರಿಂದ ಮಿಸ್ ರಾವ್ ಅವರೊಂದಿಗೆ ಲೈಂಗಿಕ ಸಂಪರ್ಕ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ.
ನಿತ್ಯಾನಂದ ಸ್ವಾಮಿಯಲ್ಲಿ ಹಾರ್ಮೋನ್ ಕೊರತೆಯ ಸಮಸ್ಯೆಯೂ ಇರುವುದರಿಂದ ಲೈಂಗಿಕ ಬಯಕೆ ಉಂಟಾಗುವುದು ಕಷ್ಟ. ಹೀಗಾಗಿ ಲೈಂಗಿಕ ದೌರ್ಜನ್ಯ ನಡೆದಿರೋ ಆರೋಪವು ಸುಳ್ಳು. ಅಮೆರಿಕನ್ ವೈದ್ಯರು ನಿತ್ಯಾನಂದನನ್ನ ಖುದ್ದು ತಪಾಸಣೆ ಮಾಡಿ ಈ ವರದಿ ನೀಡಿಲ್ಲ. ಬದಲಿಗೆ ಭಾರತದ ವೈದ್ಯರು ನೀಡಿರುವ ದಾಖಲೆಗಳನ್ನ ಆಧರಿಸಿ ಈ ವರದಿ ನೀಡಿದ್ದಾರೆ. ನಿತ್ಯಾನಂದ ಸ್ವಾಮಿ ಖುದ್ದು ದೆಹಲಿಯ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಾಗಿದ್ದ. ಅಲ್ಲಿ ತನ್ನ ದೇಹದ ಸಂಪೂರ್ಣ ತಪಾಸಣೆ ಮಾಡಿಸಿದ್ದ. ಆ ವರದಿಯನ್ನ ಅಮೆರಿಕದ ವೈದ್ಯರಿಗೆ ಕಳುಹಿಸಿದ್ದ. ಅದರ ಆಧಾರದ ಮೇಲೆ ಈ ವರದಿಯನ್ನ ನೀಡಲಾಗಿದೆ. ಅಮೆರಿಕದ ವೈದ್ಯರು ನೀಡಿರುವ ಈ ವರದಿಯನ್ನ ನೋಡಿದರೆ ಹಲವು ಪ್ರಶ್ನೆಗಳು ಮೂಡುವುದು ಸಹಜ. ನಿತ್ಯಾನಂದ ಸ್ವಾಮಿ ನಿಜಕ್ಕೂ ಲೈಂಗಿಕ ಅಸಮರ್ಥನ? ನಿತ್ಯಾನಂದ ಸ್ವಾಮಿಯಿಂದ ರೇಪ್ ಮಾಡಲು ಆಗೋಲ್ವಾ? ನಿತ್ಯಾನಂದ ಸ್ವಾಮಿ ವಿರುದ್ಧದ ಆರೋಪದಲ್ಲಿ ಹುರುಳಿಲ್ವಾ? ನಿತ್ಯಾನಂದ ಸ್ವಾಮಿ ವಿರುದ್ಧ ಮೊದಲಿಗೆ ಅತ್ಯಾಚಾರದ ಆರೋಪ ಮಾಡಿದ್ದು ಆತನಿಂದ ನೊಂದವರಲ್ಲ. ಬದಲಿಗೆ ನಿತ್ಯಾನಂದನ ಕಾರು ಚಾಲಕ ಲೆನಿನ್ ಕರುಂಬರ್. ಲೆನಿನ್ ಬಿಡುಗಡೆ ಮಾಡಿದ ರಾಸಲೀಲೆಯ ಸಿಡಿ ದೇಶಾದ್ಯಂತ ಸಂಚಲನವನ್ನುಂಟು ಮಾಡಿತ್ತು. ಆದರೆ ಸಿಡಿಯಲ್ಲಿ ಕಾಣಿಸಿಕೊಂಡಿದ್ದ ನಟಿ ರಂಜಿತಾ ಅವರೇ ನಿತ್ಯಾನಂದನ ವಿರುದ್ಧ ಯಾವುದೇ ದೂರನ್ನು ನೀಡಲಿಲ್ಲ. ಬದಲಿಗೆ ನಿತ್ಯಾನಂದನ ಪರ ನಿಂತರು. ನಿತ್ಯಾನಂದ ಯಾವುದೇ ತಪ್ಪು ಮಾಡಿಲ್ಲ, ನಿತ್ಯಾನಂದನ ವಿರುದ್ಧ ಲೆನಿನ್ ಬಿಡುಗಡೆ ಮಾಡಿರೋ ಸಿಡಿಯೇ ಸುಳ್ಳು ಅಂತ ಆರೋಪಿಸಿದ್ರು. ಹೀಗಾಗಿ ಪೊಲೀಸರು ನಿತ್ಯಾನಂದನನ್ನ ಬಂಧಿಸಿದ್ರು. ಕೆಲ ದಿನಗಳ ನಂತರ ಹೈಕೋರ್ಟ್ ಆತನಿಗೆ ಜಾಮೀನು ನೀಡಿತ್ತು. ನಿತ್ಯಾನಂದ ಸ್ವಾಮಿ ಆವತ್ತಿನಿಂದಲೂ ಒಂದೇ ಮಾತು ಹೇಳುತ್ತಾ ಬಂದಿದ್ದಾನೆ. ಅದೇನಂದ್ರೆ, ನಾನು ಲೈಂಗಿಕ ಅಸಮರ್ಥ, ನಾನು ಲೈಂಗಿಕ ಅಸಮರ್ಥ, ನಾನು ಲೈಂಗಿಕ ಅಸಮರ್ಥ. ನಿತ್ಯಾನಂದ ಸ್ವಾಮಿ ಪದೇ ಪದೇ ನಾನು ಲೈಂಗಿಕ ಅಸಮರ್ಥ ಅಂತ ಹೇಳ್ತಿರೋದು ಯಾಕೆ? ಇದರ ಹಿಂದೆ ಇರುವಂತಹ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.